ನೇಹಾ ಹತ್ಯೆಯನ್ನ ಖಂಡಿಸಿ ಶಿವಮೊಗ್ಗದಲ್ಲಿ ಪ್ರತಿಭಟನೆ ಆಗಿದೆ. ಆರೋಪಿಯನ್ನ ಗಲ್ಲಿಗೇರಿಸುವಂತೆ ಬಿಜೆಪಿ ಪ್ರತಿಭಟನೆ ಮಾಡಿದೆ. ಸಂಸದ ಬಿವೈ ರಾಘವೇಂದ್ರ, ಶಾಸಕ ಚನ್ನಬಸಪ್ಪ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಎಂಎಲ್ಸಿ ಡಿಎಸ್ ಅರುಣ್ ಸೇರಿದಂತೆ ಹಲವರು ಶಿವಮೊಗ್ಗದ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ಅಹಿತಕರ ಘಟನೆಗಳು ನಡೆದಿವೆ. ನೇಹಾ ಕೊಲೆಯಲ್ಲಿ ಹಿಂದೂಗಳು ಸಮಾಧಾನದಿಂದ ಇದ್ದಾರೆ. ಆರೋಪಿ ಮನೆಗೆ ಪೊಲೀಸ್ ಬಿಗಿ ಭದ್ರತೆ ಕೊಡಲಾಗಿದೆ. ಕಾಂಗ್ರೆಸ್ ವರ್ತನೆ ಸರಿಯಾಗಿಲ್ಲ ಅಂತ ಬಿವೈ ರಾಘವೇಂದ್ರ ಕಿಡಿಕಾರಿದ್ದಾರೆ. ದಯವಿಟ್ಟು ಸಹಕರಿಸಬೇಕು. ದಯವಿಟ್ಟು ಹೋಗಿ ಚೆನ್ನಾಗಿ ಬರುತ್ತೆ. ನೇಹಾಳ ಜಿಲ್ಲೆಯ ಎಲ್ಲ ಮಾಜಿ ಶಾಸಕರು ಕೂಡ ಆಗಮಿಸ್ತಾ ಇದ್ದಾರೆ. ಮೊದಲಿಗೆ ರಾಜ್ಯದ ರಾಜಕಾರಣಕ್ಕೆ ನಿನ್ನೆ 2 ದಿನ ಕೆಳಗೆ ಹುಬ್ಳಿಯಲ್ಲಿ ನಡೆದಂತ ಕಾಲೇಜಲ್ಲಿ ಕ್ಯಾಂಪಸ್ ಅಲ್ಲಿ ನಡೆದಂತ ನೇಹಾ ಪ್ರಕರಣ ಇರಬಹುದು, ಅದ್ರ ಬಗ್ಗೆ ತುಂಬಾ ಹಗುರವಾಗಿ ಸರ್ಕಾರ ಅವ್ರದೇ ಆದಂತ ರೀತಿಯಲ್ಲಿ ಹೇಳಿಕೆಗಳನ್ನ, ಜಡ್ಜ್ಮೆಂಟ್ ಅನ್ನ ಎಲ್ಲದೂ ಕೂಡ ಅವರೇ ಹೇಳ್ತಾ ಇದ್ದಾರೆ. ಇದು ವೈಯಕ್ತಿಕ ವಿಚಾರ ಅಂದ್ರೆ ಈ ರೀತಿ ಈ ವಿಚಾರದ ಒಂದು ಇಂಪಾರ್ಟೆನ್ಸ್ ಅನ್ನ ಕಮ್ಮಿ ಮಾಡ್ಲಿಕ್ಕೆ ಇವತ್ತೇನು ಹೊರಟಿಯಾರಿ ಕಾಂಗ್ರೆಸ್ ಸರ್ಕಾರ. ಯಾರು ನೇಹನ ಹತ್ಯೆ ಮಾಡಿದಂತ ಆ ಕ್ರೂರನ ಮನೆಗೆ ರಕ್ಷಣೆ ಕೊಡುವಂತ ಕೆಲಸವನ್ನ ಏನು ಮಾಡ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ಮುಖಾಂತರ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಹಿಳಾ ಮೋರ್ಚಾದ ನೇತೃತ್ವದಲ್ಲಿ ದೊಡ್ಡ ಒಂದು ಪ್ರತಿಭಟನೆ ಸಭೆ ಮುಖಾಂತರ ಎಚ್ಚರಿಸುವಂತ ಕೆಲಸವನ್ನು ನಾವು ಮಾಡ್ತೀವಿ. ಇವತ್ತು ನೇಹಾ ಪ್ರಕರಣ ಇರ್ಬೋದು, ಆ ಲವ್ ಜಿಹಾದ್ ಮುಖಾಂತರ ಈ ರೀತಿಯಂತ ಘಟನೆಗಳು ಏನ್ ನಡೀತಾ ಇದೆ, ಸರಿಯಾದ ತನಿಖೆಯನ್ನ ಮಾಡಬೇಕು. ಅದೇ ರೀತಿ ನಿನ್ನೆ ಚನ್ನಗಿರಿಯಲ್ಲಿ ನಡೆದಂತ ರಾಮನವಮಿ ಹಬ್ಬದ ಒಂದು ಸಂದರ್ಭದಲ್ಲಿ ಪಾನಕ ಕೊಡುವಂತ ವ್ಯಕ್ತಿಗಳ ಮೇಲೆ 3-4 ಜನ ಹಲ್ಲೆಯನ್ನ ಮಾಡಿದ್ದು ಘಟನೆ ಇರಬಹುದು. ಅದೇ ರೀತಿ ನಿನ್ನೆ ಮೈಸೂರಿನಲ್ಲಿ ಮೋದಿಜಿಯವರ ಒಂದು ಭಾವಚಿತ್ರವನ್ನು ಬಿಡಿಸಿದಂತ ವ್ಯಕ್ತಿ ಮೇಲೆ ಹಲ್ಲೆ ಮಾಡುವಂತ ಪ್ರಕರಣ ಇರಬಹುದು. ಅಂದ್ರೆ ಈ ರೀತಿ ಬಹುಸಂಖ್ಯಾತ ಹಿಂದೂ ವಿರೋಧಿ ನಿಲುವುಗಳು ಈ ಸರ್ಕಾರ ಬರ್ತಿದ್ದ ಹಾಗೆ ಒಂದು ನಮ್ಮ ಧಾರ್ಮಿಕ ಒಂದು ಮಸೂದೆ ಏನಿತ್ತು ಅದರ ವಿರುದ್ಧ ಹಿಂದೂ ಬಹುಸಂಖ್ಯಾತ ಧಾರ್ಮಿಕ ಆ ಒಂದು ಬಿಲ್ಲನ್ನ ತಿರುಚುವಂತ ಕೆಲಸವನ್ನ ಮಾಡಿ ಈ ದಿಕ್ಕಲ್ಲಿ ಪ್ರಯತ್ನವನ್ನು ಮಾಡಿದ್ರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.